ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫಾರ್ಮಸಿಸ್ಟ್ ಮಾಮ್ ಸ್ಟೋರೀಸ್. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋದು ಕೇವಲ ಒಂದು ಕಥೆಯಲ್ಲ, ನಮ್ಮ ಸುತ್ತಮುತ್ತ ದಿನನಿತ್ಯ ನಡೆಯುತ್ತಿರುವ ಆದರೆ ನಾವೆಲ್ಲರೂ ನಿರ್ಲಕ್ಷ್ಯ ಮಾಡುತ್ತಿರುವ ಒಂದು ದೊಡ್ಡ ಸತ್ಯದ ಕತೆ. ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು, ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳನ್ನು ನಾವು ಮಾಡಬಾರದು ಅನ್ನೋದನ್ನು ಈ ಕತೆ ನಿಮಗೆ ತಿಳಿಸಿಕೊಡುತ್ತೆ. ದಯವಿಟ್ಟು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೇಳಿ. ಅದು ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಕಾರ್ತಿಕ್ ಅನ್ನೋ ಒಬ್ಬ 23 ವರ್ಷದ ಯುವಕ ಇದ್ದ. ಕಾರ್ತಿಕ್ ನೋಡೋಕೆ ಅಷ್ಟೇ ಆರೋಗ್ಯವಂತ, ಮನಸ್ಸು ಕೂಡ ಅಷ್ಟೇ ನಿರ್ಮಲ. ಹಳ್ಳಿ ವಾತಾವರಣದಲ್ಲಿ ಬೆಳೆದ ಹುಡುಗ, ಹೊಲದ ಕೆಲಸ, ಮನೆಯಲ್ಲಿ ತಂದೆ ತಾಯಿಗೆ ಸಹಾಯ ಮಾಡಿಕೊಂಡಿದ್ದ. ಇವತ್ತಿನ ಕಾಲದ ಯುವಕರಿಗೆ ಹೋಲಿಸಿದರೆ ಅವನಿಗೆ ಬೀಡಿ, ಸಿಗರೆಟ್, ಗುಟ್ಕಾ ಅಥವಾ ಕುಡಿಯುವಂತಹ ಯಾವುದೇ ಕೆಟ್ಟ ಚಟಗಳಿರಲಿಲ್ಲ. ಆರೋಗ್ಯಕರವಾದ ಹಳ್ಳಿ ಊಟ, ಪ್ರತಿದಿನ ಮೈ ಬಗ್ಗಿಸಿ ಕೆಲಸ ಮಾಡುವ ಅಭ್ಯಾಸ ಅವನದ್ದಾಗಿತ್ತು. ಅವನ ತಂದೆ ತಾಯಿಗೆ ಕಾರ್ತಿಕ್ ಅಂದರೆ ಪ್ರಾಣ. ಮುಂದೆ ಮಗನಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ನಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅಂತ ದೊಡ್ಡ ಕನಸು ಕಾಣುತ್ತಿದ್ದರು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಒಂದು 15 ದಿನಗಳ ಹಿಂದೆ ಕಾರ್ತಿಕ್ಗೆ ಸಣ್ಣದಾಗಿ ಎದೆ ಮತ್ತು ಹೊಟ್ಟೆಯ ಮೇಲ್ಭಾಗದಲ್ಲಿ ಉರಿ ಕಾಣಿಸಿಕೊಂಡಿತು. ಸ್ವಲ್ಪ ನೋವು, ಜೊತೆಗೆ ಬೆವರು ಕೂಡ ಬಂತು. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಏನಾದರೂ ಆದರೆ ಏನಿಲ್ಲ ಬಿಡು, ಗ್ಯಾಸ್ಟ್ರಿಕ್ ಆಗಿರಬೇಕು, ನಿನ್ನೆ ತಿಂದ ಊಟ ಸರಿಯಾಗಿ ಅರಗಿಲ್ಲ ಅನ್ಸುತ್ತೆ, ಇಲ್ಲಾಂದ್ರೆ ಉಷ್ಣ ಆಗಿರಬೇಕು ಅಂತ ನಿರ್ಲಕ್ಷ್ಯ ಮಾಡ್ತಾರಲ್ವಾ. ಕಾರ್ತಿಕ್ ಕೂಡ ಅದನ್ನೇ ಮಾಡಿದ. ಮೆಡಿಕಲ್ ಸ್ಟೋರ್ನಿಂದ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ಬಂದು ನುಂಗಿದ. ಸ್ವಲ್ಪ ಹೊತ್ತಿಗೆ ನೋವು ಕಮ್ಮಿ ಆಯಿತು. ನೋಡಿದ್ಯಾ, ಬರೀ ಗ್ಯಾಸ್ಟ್ರಿಕ್ ಅಷ್ಟೇ ಅಂತ ತನ್ನಷ್ಟಕ್ಕೆ ತಾನೇ ಅಂದುಕೊಂಡು ಮತ್ತೆ ತನ್ನ ದಿನನಿತ್ಯದ ಕೆಲಸದಲ್ಲಿ ಬ್ಯುಸಿಯಾದ. ಆ ಸಣ್ಣ ನೋವು ಅವನ ಜೀವನ ತೆಗೆಯೋಕೆ ಬಂದಿದ್ದ ಯಮದೂತ ಅಂತ ಅವನಿಗೆ ಆಗ ಅರ್ಥ ಆಗಿರಲಿಲ್ಲ. ಆ ಘಟನೆ ನಡೆದು 15 ದಿನಗಳು ಕಳೆದಿತ್ತು. ಕಾರ್ತಿಕ್ ಆ ಗ್ಯಾಸ್ಟ್ರಿಕ್ ವಿಚಾರವನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದ. ಅಂದು ಎಂದಿನಂತೆ ಬೆಳಿಗ್ಗೆ ಎದ್ದು ಮನೆಯಲ್ಲಿ ಅಮ್ಮ ಕೊಟ್ಟ ಕಾಫಿ ಕುಡಿಯುತ್ತಾ ಕೂತಿದ್ದ. ಇದ್ದಕ್ಕಿದ್ದಂತೆ ಅವನಿಗೆ ಉಸಿರಾಡಲು ಕಷ್ಟವಾಯಿತು. ಎದೆಯ ಮಧ್ಯಭಾಗದಲ್ಲಿ ಯಾರೋ ಕಲ್ಲಿನಿಂದ ಜಜ್ಜಿದಂತಹ ಭೀಕರವಾದ ನೋವು ಶುರುವಾಯಿತು. ಅಮ್ಮ ಅಂತ ಒಮ್ಮೆ ಕೂಗಿದ ಅಷ್ಟೆ. ಅವನಿಗೆ ಏನಾಗುತ್ತಿದೆ, ಮನೆಯವರಿಗೆ ಏನಾಗುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಕೇವಲ 5 ಸೆಕೆಂಡ್ಗಳಲ್ಲಿ ಕಾರ್ತಿಕ್ ಅಲ್ಲೇ ಕುಸಿದು ಬಿದ್ದ. ಮನೆಯವರು ಗಾಬರಿಯಿಂದ ಓಡಿ ಬಂದು ಎಬ್ಬಿಸುವ ಪ್ರಯತ್ನ ಮಾಡಿದರು, ಮುಖಕ್ಕೆ ನೀರು ಚಿಮುಕಿಸಿದರು. ಆದರೆ ಕಾರ್ತಿಕ್ನ ದೇಹ ತಣ್ಣಗಾಗಿತ್ತು. ಆ 23 ವರ್ಷದ ಯಾವುದೇ ಕೆಟ್ಟ ಚಟಗಳಿಲ್ಲದ ಕಟ್ಟುಮಸ್ತಾದ ಯುವಕನ ಪ್ರಾಣಪಕ್ಷಿ ಕೇವಲ 5 ಸೆಕೆಂಡ್ಗಳಲ್ಲಿ ಹಾರಿ ಹೋಗಿತ್ತು. ಕಾರ್ತಿಕ್ನ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತು. ತಕ್ಷಣವೇ ಅವನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋದರು. ಡಾಕ್ಟರ್ ಒಂದು ಪರೀಕ್ಷೆ ಮಾಡಿದಾಗ ಹೇಳಿದ ವಿಷಯ ಕೇಳಿ ಇಡೀ ಕುಟುಂಬ, ಇಡೀ ಊರೇ ಬೆಚ್ಚಿ ಬಿದ್ದಿತ್ತು. ಕಾರ್ತಿಕ್ ಸತ್ತಿದ್ದು ಬೇರೆ ಯಾವುದರಿಂದಲೂ ಅಲ್ಲ, ತೀವ್ರವಾದ ಹೃದಯಾಘಾತದಿಂದ, ಅಂದರೆ ಹಾರ್ಟ್ ಅಟ್ಯಾಕ್ನಿಂದ. ಆಸ್ಪತ್ರೆಯ ಐಸಿಯುನಿಂದ ಹೊರಬಂದ ಡಾಕ್ಟರ್ ಮುಖದಲ್ಲಿ ತೀವ್ರವಾದ ಬೇಸರವಿತ್ತು. ಕಾರ್ತಿಕ್ನ ತಂದೆ ತಾಯಿ ಗೋಗರೆಯುತ್ತಾ ಡಾಕ್ಟರ್ ಕೈ ಹಿಡಿದುಕೊಂಡರು. ನಮ್ಮ ಮಗನಿಗೆ ಏನಾಯ್ತು ಸರ್? ಮನೆಯಲ್ಲಿ ಚೆನ್ನಾಗಿ ಕಾಫಿ ಕುಡಿತಿದ್ದ, ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಅಂತ ಅಳುತ್ತಾ ಹೇಳಿದರು. ಡಾಕ್ಟರ್ ನಿಧಾನವಾಗಿ, ನಿಮ್ಮ ಮಗನಿಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಅಂದರೆ ತೀವ್ರವಾದ ಹೃದಯಾಘಾತ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅವನನ್ನು ಉಳಿಸಿಕೊಳ್ಳೋಕೆ ಆಗಲಿಲ್ಲ ಎಂದಾಗ ಆ ತಂದೆ ತಾಯಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಹೇಗೆ ಸಾಧ್ಯ ಸರ್? ನನ್ನ ಮಗನಿಗೆ ಕೇವಲ 23 ವರ್ಷ. ಅವನಿಗೆ ಬೀಡಿ, ಸಿಗರೆಟ್, ಕುಡಿತ ಯಾವ ಕೆಟ್ಟ ಚಟನೂ ಇರಲಿಲ್ಲ. ಪ್ರತಿದಿನ ನಮ್ಮ ಜೊತೆ ಹೊಲದಲ್ಲಿ ಮೈ ಬಗ್ಗಿಸಿ ಕೆಲಸ ಮಾಡ್ತಿದ್ದ, ಆರೋಗ್ಯವಾಗಿದ್ದ. ಅಂಥವನಿಗೆ ಹಾರ್ಟ್ ಅಟ್ಯಾಕ್ ಹೇಗೆ ಬರುತ್ತೆ ಅಂತ ಕಾರ್ತಿಕ್ನ ತಂದೆ ಕಣ್ಣೀರು ಹಾಕುತ್ತಾ ಪ್ರಶ್ನೆ ಮಾಡಿದರು. ಆಗ ಡಾಕ್ಟರ್ ಕೇಳಿದ ಒಂದೇ ಒಂದು ಪ್ರಶ್ನೆ, ಇತ್ತೀಚೆಗೆ ಅಂದರೆ 1-2 ವಾರಗಳ ಹಿಂದೆ ಅವನಿಗೆ ಏನಾದರೂ ಎದೆ ನೋವು ಅಥವಾ ಹೊಟ್ಟೆ ಉರಿ, ವಿಪರೀತ ಬೆವರು ಬಂದಿತ್ತಾ ಅಂತ. ಆಗ ತಾಯಿಗೆ ಒಮ್ಮೆಲೆ ನೆನಪಾಯಿತು. ಹೌದು ಸರ್, ಒಂದು 15 ದಿನದ ಹಿಂದೆ ಸ್ವಲ್ಪ ಎದೆ ನೋವು ಮತ್ತು ಹೊಟ್ಟೆ ಉರಿ, ಬೆವರು ಬಂದಿತ್ತು. ಗ್ಯಾಸ್ಟ್ರಿಕ್ ಆಗಿರಬೇಕು ಅಂತ ಮೆಡಿಕಲ್ನಲ್ಲಿ ತಾನೇ ಹೋಗಿ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಂದು ನುಂಗಿದ್ದ, ಆಮೇಲೆ ಸರಿಯೋಯ್ತು ಅಂದಿದ್ದ ಎಂದಳು. ಡಾಕ್ಟರ್ ದೀರ್ಘವಾಗಿ ಉಸಿರೆಳೆದುಕೊಂಡು ಹೇಳಿದರು, ಅದೇ ಅವನು ಮಾಡಿದ ಅತೀ ದೊಡ್ಡ ತಪ್ಪು. 15 ದಿನಗಳ ಹಿಂದೆ ಅವನಿಗೆ ಬಂದಿದ್ದು ಗ್ಯಾಸ್ಟ್ರಿಕ್ ಅಲ್ಲ, ಅದು ಮೈಲ್ಡ್ ಹಾರ್ಟ್ ಅಟ್ಯಾಕ್, ಅಂದರೆ ಹೃದಯಾಘಾತದ ಮೊದಲ ಮುನ್ಸೂಚನೆ. ಆ ಸಣ್ಣ ಎದೆ ನೋವು, ಬೆವರು ಎಲ್ಲವೂ ಅವನ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಶುರುವಾಗಿದೆ ಅನ್ನೋದರ ಲಕ್ಷಣವಾಗಿತ್ತು. ಆದರೆ ಅದನ್ನು ಕೇವಲ ಗ್ಯಾಸ್ಟ್ರಿಕ್
ಉಷ್ಣ ಅಂತ ನಿರ್ಲಕ್ಷ್ಯ ಮಾಡಲಾಯಿತು. ಆ ಗ್ಯಾಸ್ಟ್ರಿಕ್ ಮಾತ್ರೆ ಕೇವಲ ಅವನಿಗೆ ಅನ್ನಿಸುತ್ತಿದ್ದ ನೋವನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡಿತ್ತೇ ಹೊರತು ಒಳಗಿದ್ದ ಸಮಸ್ಯೆನಲ್ಲ. ಆ 15 ದಿನಗಳಲ್ಲಿ ಆ ಬ್ಲಾಕೇಜ್ ಸಂಪೂರ್ಣವಾಗಿ ಮುಚ್ಚಿ ಹೋಗಿ ಇವತ್ತು ಒಮ್ಮೆಗೆ ಇಡೀ ಹೃದಯ ಸ್ತಂಭನವಾಗಿದೆ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಹೋಗಿದೆ. ಆ ಮಾತು ಕೇಳಿ ಕಾರ್ತಿಕ್ನ ತಂದೆ ತಾಯಿ ಅಲ್ಲೇ ಕುಸಿದು ಕುಳಿತರು. ಅಯ್ಯೋ ದೇವ್ರೇ, ಅಂದು ಆ ಗ್ಯಾಸ್ಟ್ರಿಕ್ ಅಂತ ಅಂದುಕೊಂಡಾಗಲೇ ಒಮ್ಮೆ ಆಸ್ಪತ್ರೆಗೆ ಕರೆತಂದು ECG ಮಾಡಿಸಿದ್ರೆ, ಒಂದು ಸಣ್ಣ ಚೆಕಪ್ ಮಾಡಿಸಿದ್ರೆ ನನ್ನ ಮಗ ಇವತ್ತು ಬದುಕಿರ್ತಿದ್ದ ಅಲ್ವಾ ಅಂತ ಗೋಳಾಡಲು ಶುರು ಮಾಡಿದರು. ಕೇವಲ ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ತಪ್ಪು ತಿಳುವಳಿಕೆ ಇವತ್ತು ಒಂದು ಸುಂದರ ಕುಟುಂಬದ ಆಸರೆಯನ್ನೇ ಕಿತ್ತುಕೊಂಡಿತ್ತು. ಯೌವನದ ಹುಮ್ಮಸ್ಸಿನಲ್ಲಿದ್ದ ಕಾರ್ತಿಕ್ನ ಕತೆ ಅಲ್ಲಿಗೆ ಮುಗಿದು ಹೋಗಿತ್ತು. ಆದರೆ ಇಷ್ಟೆಲ್ಲ ಆರೋಗ್ಯವಾಗಿರುವ ಯುವಕರಲ್ಲಿ ಆ ರಕ್ತನಾಳಗಳ ಬ್ಲಾಕೇಜ್ ಶುರುವಾಗಲು ಅಸಲಿ ಕಾರಣವೇನು ಅನ್ನೋದು ಇನ್ನೂ ದೊಡ್ಡ ಪ್ರಶ್ನೆಯೇ ಉಳಿದಿತ್ತು. ಕಾರ್ತಿಕ್ನ ಸಾವಿನ ನಂತರ ಇಡೀ ಹಳ್ಳಿ ಶೋಕ ಸಾಗರದಲ್ಲಿ ಮುಳುಗಿತ್ತು. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಅಪ್ಪಿ ತಪ್ಪಿ ಕೂಡ ಯಾವ ಕೆಟ್ಟ ಚಟ ಇಲ್ಲದ ಆ 23 ವರ್ಷದ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಹೇಗೆ ಬಂತು ಅಂತ. ಅಂತ್ಯ ಸಂಸ್ಕಾರದ ನಂತರ ಕಾರ್ತಿಕ್ನ ತಂದೆ ಪಕ್ಕದ ಮನೆಯಲ್ಲಿದ್ದ ನಿವೃತ್ತ ಆರೋಗ್ಯ ಅಧಿಕಾರಿಯ ಹತ್ತಿರ ಹೋಗಿ ಅಳುತ್ತಾ ಕೇಳಿದರು, ನೋಡಿ ಸರ್, ನನ್ನ ಮಗ ದಿನಾ ಹೊಲದಲ್ಲಿ ದುಡಿತಿದ್ದ, ಹಳ್ಳಿಯಲ್ಲಿ ಊಟ ಮಾಡುತ್ತಿದ್ದ, ಆದ್ರೂ ಹೀಗಾಯ್ತಲ್ಲ ಅಂತ. ಆಗ ಆ ನಿವೃತ್ತ ಅಧಿಕಾರಿ ಒಂದು ಕಟು ಸತ್ಯವನ್ನು ಬಿಚ್ಚಿದರು. ನೋಡಿ, ನಾವು ಇವತ್ತು ತಿನ್ನುತ್ತಿರುವ ಆಹಾರ ಮತ್ತು ನಮ್ಮ ಜೀವನ ಶೈಲಿ ಇಂದಿನ ತರಹ ಅಲ್ಲ. ಕಾರ್ತಿಕ್ ಹಳ್ಳಿ ಹುಡುಗನೇ ಇರಬಹುದು, ಆದರೆ ಇತ್ತೀಚಿನ 1 ವರ್ಷದಿಂದ ಅವನು ನಗರಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದಾಗ ಅಲ್ಲಿನ ಫಾಸ್ಟ್ ಫುಡ್ ಸಂಸ್ಕೃತಿಗೆ ಒಳಗೊಂಡಿದ್ದ. ದಿನಾ ಸಂಜೆ ಬರುವಾಗ ಎಣ್ಣೆಯಲ್ಲಿ ಕರೆದ ಬೋಂಡಾ, ಬಜ್ಜಿ ಅಥವಾ ಬೇಕರಿ ತಿಂಡಿಗಳನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡಿದ್ದ. ನಮಗೆ ಅನ್ಸುತ್ತೆ ಇದು ಬರೀ ತಿಂಡಿ ಅಂತ, ಆದರೆ ಆ ಎಣ್ಣೆಯಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ LDL ಸದ್ದಿಲ್ಲದೆ ಅವನ ರಕ್ತನಾಳಗಳಲ್ಲಿ ಜಿಡ್ಡುಗಟ್ಟಲು ಶುರು ಮಾಡಿತ್ತು. ಕಾರ್ತಿಕ್ನ ತಂದೆಗೆ ಆಗ ನೆನಪಾಯಿತು, ಹೌದು, ಕಳೆದ 6 ತಿಂಗಳಿಂದ ಕಾರ್ತಿಕ್ ಆಗಾಗ ಹೊಟ್ಟೆ ಭಾರ ಅನ್ಸುತ್ತೆ, ಸ್ವಲ್ಪ ಉರಿ ಅನ್ಸುತ್ತೆ ಅಂತ ಹೇಳ್ತಿದ್ದ. ಆದರೆ ಮನೆಯವರೆಲ್ಲ ಅದು ಕೆಲಸದ ಒತ್ತಡ ಇರಬೇಕು, ಸರಿಯಾಗಿ ಮಲಗುತ್ತಿಲ್ಲ, ಅದಕ್ಕೆ ಇರಬೇಕು ಅಂತ ಸುಮ್ಮನಾಗಿದ್ದರು. ಕಾರ್ತಿಕ್ ಕೂಡ ತನ್ನ ಯೌವನದ ಅಮಲಿನಲ್ಲಿ ನನಗೇನೂ ಆಗಲ್ಲ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ. ಈ ಅತಿಯಾದ ಆತ್ಮವಿಶ್ವಾಸವೇ ಅವನಿಗೆ ಮುಳುವಾಗಿತ್ತು. ಆ ನಿವೃತ್ತ ಅಧಿಕಾರಿ ಮುಂದುವರಿಸಿ ಹೇಳಿದರು, ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸೈಲೆಂಟ್ ಕಿಲ್ಲರ್ ಅಂತ ಕರೆಯುವ ಮಾನಸಿಕ ಒತ್ತಡ. ಕಾರ್ತಿಕ್ ತನ್ನ ಕೆಲಸದ ವಿಚಾರದಲ್ಲಿ ಅಥವಾ ಮುಂದಿನ ಭವಿಷ್ಯದ ಬಗ್ಗೆ ಒಳಗೊಳಗೆ ತುಂಬಾ ಯೋಚನೆ ಮಾಡ್ತಿದ್ದ ಅನ್ನೋದು ಅವನ ಸ್ನೇಹಿತರು ಹೇಳ್ತಿದ್ರು. ಯುವಕರಲ್ಲಿ ಈ ಮಾನಸಿಕ ಒತ್ತಡ ಹೆಚ್ಚಾದಾಗ ರಕ್ತದೊತ್ತಡ BP ಏರುಪೇರಾಗುತ್ತದೆ. ಇದು ಹೃದಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಕಾರ್ತಿಕ್ಗೆ ಆ 15 ದಿನಗಳ ಹಿಂದೆ ನೋವು ಬಂದಾಗಲೇ ಅದು ಒಂದು ಎಚ್ಚರಿಕೆಯ ಗಂಟೆಯಾಗಿತ್ತು. ನಮ್ಮ ದೇಹ ನಮಗೆ ಯಾವುದೋ ತೊಂದರೆ ಇದೆ ಅಂತ ಸಿಗ್ನಲ್ ಕೊಟ್ಟಿತು. ಆದರೆ ಅವನು ಅದನ್ನ ಗ್ಯಾಸ್ಟ್ರಿಕ್ ಮಾತ್ರೆ ಹಾಗೆ ಆ ಸಿಗ್ನಲ್ ಅನ್ನೇ ಆಫ್ ಮಾಡಿಬಿಟ್ಟ. ಇವತ್ತು ವೈದ್ಯಕೀಯ ಲೋಕದಲ್ಲಿ ಇದನ್ನೇ ಅತಿ ದೊಡ್ಡ ಅಪಾಯ ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಮತ್ತು ಹಾರ್ಟ್ ಅಟ್ಯಾಕ್ ನಡುವಿನ ವ್ಯತ್ಯಾಸ ತಿಳಿಯದೆ ಮಾಡುವ ಒಂದು ಸಣ್ಣ ತಪ್ಪು ಪ್ರಾಣಕ್ಕೆ ಸಂಚಕಾರ ತರುತ್ತದೆ. ಕಾರ್ತಿಕ್ನ ತಂದೆ ಕಣ್ಣೀರು ಹಾಕುತ್ತಾ ಹೇಳಿದರು, ಸರ್, ಹಾಗಾದ್ರೆ ಗ್ಯಾಸ್ಟ್ರಿಕ್ ನೋವಿಗೂ ಹಾರ್ಟ್ ಅಟ್ಯಾಕ್ ನೋವಿಗೂ ವ್ಯತ್ಯಾಸ ಕಂಡು ಹಿಡಿಯೋದು ಹೇಗೆ? ನನ್ನ ಮಗನ ತರಹ ಇನ್ಯಾರು ಸಾಯಬಾರ್ದು ಸರ್, ಅದಕ್ಕಾದರೂ ಹೇಳಿ. ಆಗ ಆ ಅಧಿಕಾರಿ ವಿವರಿಸಿದ ಆ ವ್ಯತ್ಯಾಸಗಳು ಕೇಳಲು ತುಂಬಾ ಸರಳ ಅನಿಸಿದರೂ ಅವು ಜೀವ ಉಳಿಸುವಂತಹ ಮಾತುಗಳಾಗಿದ್ದವು. ಆ ಅಧಿಕಾರಿ ನಿಧಾನವಾಗಿ ವಿವರಿಸಲು ಶುರು ಮಾಡಿದರು. ನೋಡಿ, ಗ್ಯಾಸ್ಟ್ರಿಕ್ ನೋವು ಅಂದಾಗ ಸಾಮಾನ್ಯವಾಗಿ ಅದು ಹೊಟ್ಟೆಯ ಮೇಲ್ಭಾಗದಲ್ಲಿ ಉರಿ ಅಥವಾ ಅಸಿಡಿಟಿ ತರಹ ಅನ್ಸುತ್ತೆ. ಆದರೆ ಹೃದಯಾಘಾತದ ನೋವು ಅಷ್ಟು ಸರಳವಾಗಿರಲ್ಲ. ಕಾರ್ತಿಕ್ಗೆ ಬಂದ ನೋವು ಎದೆಯ ಮಧ್ಯಭಾಗದಲ್ಲಿ ಭಾರ ಅನ್ನಿಸೋದು ಅಥವಾ ಯಾರೋ ಎದೆಯನ್ನು ಹಿಂಡಿದ ಹಾಗೆ ಆಗುವ ಅನುಭವವಾಗಿತ್ತು. ಈ ನೋವು ಬರೀ ಎದೆಗೆ ಸೀಮಿತವಾಗಿರದೆ ನಿಧಾನವಾಗಿ ಎಡಗೈಗೆ, ದವಡೆಗೆ ಅಥವಾ ಬೆನ್ನಿನ ಭಾಗಕ್ಕೆ ಹರಡುತ್ತದೆ. ಇದು ಹೃದಯಾಘಾತದ ಮುಖ್ಯ ಲಕ್ಷಣ ಅಂದರು. ಕಾರ್ತಿಕ್ನ ತಂದೆ ಕೇಳಿಸಿಕೊಳ್ಳುತ್ತಿದ್ದರು. ಅಧಿಕಾರಿ ಮುಂದುವರಿಸಿ, ಇನ್ನೊಂದು ಮುಖ್ಯ ವ್ಯತ್ಯಾಸ ಅಂದ್ರೆ ಬೆವರು. ಗ್ಯಾಸ್ಟ್ರಿಕ್ ಆದಾಗ ಸಾಮಾನ್ಯವಾಗಿ ಅತಿಯಾಗಿ ಬೆವರಿಕೆ ಇರುವುದಿಲ್ಲ. ಆದರೆ ಕಾರ್ತಿಕ್ಗೆ ಅವತ್ತು ವಿಪರೀತವಾಗಿ ಬೆವರು ಬಂದಿತ್ತು. AC ಇರಲಿ ಅಥವಾ ಫ್ಯಾನ್ ಇರಲಿ, ಮೈಯೆಲ್ಲ ನೀರಾಗುವಂತೆ ಬೆವರು ಬಂದರೆ ಅದು ಹೃದಯಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗ್ತಿಲ್ಲ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಇದರ ಜೊತೆಗೆ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತೆ. ಸ್ವಲ್ಪ ನಡೆದರೂ ಆಯಾಸವಾಗೋದು ಅಥವಾ ಉಸಿರು ಕೆಟ್ಟದಂತಾಗೋದು ಹಾರ್ಟ್ ಅಟ್ಯಾಕ್ನ
ಮುಖ್ಯ ಲಕ್ಷಣಗಳು. ನಮ್ಮ ಯುವಕರು ಮಾಡೋ ಮಿಸ್ಟೇಕ್ ಅಂದರೆ ಎದೆ ನೋವು ಬಂದಾಗ ನಾನಿನ್ನೂ ಚಿಕ್ಕವನು, ನನಗೇನು ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಅಂತ ಅಂದುಕೊಳ್ಳೋದು. ಈ ಅತಿಯಾದ ಕಾನ್ಫಿಡೆನ್ಸ್ನಿಂದಲೇ ಅವರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಕಾರ್ತಿಕ್ ಮತ್ತು ಗ್ಯಾಸ್ಟ್ರಿಕ್ ಮಾತ್ರೆ ತೆಗೆದುಕೊಂಡಾಗ ಅವನ ಮೆದುಳಿಗೆ ನೋವಿನ ಸಂಕೇತ ಹೋಗೋದು ನಿಂತು ಹೋಯಿತು. ಅವನಿಗೆ ನೋವು ಕಡಿಮೆ ಆಯಿತು ಅಂತ ಅನಿಸಿತು ಅಷ್ಟೇ. ಆದರೆ ಒಳಗಡೆ ರಕ್ತನಾಳದ ಬ್ಲಾಕೇಜ್ ಹಾಗೆಯೇ ಇತ್ತು. ಅದು 15 ದಿನಗಳ ಕಾಲ ದೊಡ್ಡದಾಗುತ್ತಾ ಹೋಗಿ ಇವತ್ತು ಒಂದೇ ಸಮನೆ ಹೃದಯ ಬಡಿತ ನಿಲ್ಲುವಂತೆ ಮಾಡಿತು. ಸರಳವಾಗಿ ಹೇಳಬೇಕಂದ್ರೆ ಎದೆ ನೋವು ಬಂದಾಗ ಅದು ಗ್ಯಾಸ್ಟ್ರಿಕ್ ಇರಲಿ ಅಥವಾ ಹಾರ್ಟ್ ಅಟ್ಯಾಕ್ ಇರಲಿ, ಮೊದಲು ಮಾಡಬೇಕಾದ ಕೆಲಸ ಒಂದು ECG ಮಾಡಿಸುವುದು. ಒಂದು 100 ರೂಪಾಯಿ ಖರ್ಚು ಮಾಡಿ ECG ಮಾಡಿಸಿದ್ರೆ ಅದು ಗ್ಯಾಸ್ಟ್ರಿಕ್ ಹೌದೋ ಅಲ್ವೋ ಅಂತ ಗ್ಯಾರಂಟಿ ಸಿಗುತ್ತೆ. ಕಾರ್ತಿಕ್ ಅವತ್ತು ಒಂದು ECG ಮಾಡಿಸಿದ್ರೆ ಇವತ್ತು ನಮ್ಮ ಜೊತೆ ಇರ್ತಿದ್ದ. ಈ ಮಾತು ಕೇಳಿದಾಗ ಕಾರ್ತಿಕ್ನ ತಂದೆಗೆ ತಾವು ಎಷ್ಟು ದೊಡ್ಡ ತಪ್ಪು ಮಾಡಿದೆವು ಅನ್ನಿಸಿತು. ಹಳ್ಳಿಯ ಮುಗ್ಧತೆಯಲ್ಲಿ ಅಥವಾ ಅರಿವಿನ ಕೊರತೆಯಲ್ಲಿ ಒಂದು ಜೀವನವನ್ನೇ ಕಳೆದುಕೊಂಡಿದ್ದರು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಕಾರ್ತಿಕ್ನ ಸಾವಿನ ನಂತರ ಆ ಹಳ್ಳಿಯಲ್ಲಿ ಮತ್ತೊಂದು ಬದಲಾವಣೆ ಶುರುವಾಯಿತು. ಯುವಕರಲ್ಲಿ ಈ ಹಾರ್ಟ್ ಅಟ್ಯಾಕ್ ಸಮಸ್ಯೆಗೆ ಬರೀ ಆಹಾರ ಮಾತ್ರ ಕಾರಣವಾಗಿರಲಿಲ್ಲ. ಕಾರ್ತಿಕ್ನ ಸಾವಿನ ನಂತರ ಆ ಹಳ್ಳಿಯ ಯುವಕರಲ್ಲಿ ಒಂದು ರೀತಿಯ ಭಯ ಶುರುವಾಗಿತ್ತು. ಯಾವುದೇ ಚಟ ಇಲ್ಲದವನಿಗೆ ಹೀಗಾದ್ರೆ ಇನ್ನು ನಮ್ಮ ಕತೆ ಏನು ಅನ್ನೋ ಆತಂಕ ಎಲ್ಲರನ್ನೂ ಕಾಡುತ್ತಿತ್ತು. ಕಾರ್ತಿಕ್ನ ಸಾವಿನ ರಹಸ್ಯವನ್ನು ಆಳವಾಗಿ ವಿಶ್ಲೇಷಿಸಿದಾಗ ಮತ್ತೊಂದು ಆಘಾತಕಾರಿ ವಿಷಯ ಹೊರಬಂತು. ಅದು ಕಾರ್ತಿಕ್ ದಿನನಿತ್ಯ ಬಳಸುತ್ತಿದ್ದ ಸಪ್ಲಿಮೆಂಟ್ಸ್ ಅಥವಾ ಶಕ್ತಿವರ್ಧಕಗಳ ಬಗ್ಗೆ. ಕಾರ್ತಿಕ್ ಹಳ್ಳಿ ಹುಡುಗನಾದ್ರೂ ಶರೀರವನ್ನು ಕಟ್ಟುಮಸ್ತಾಗಿ ಇಟ್ಟುಕೊಳ್ಳಬೇಕು ಎಂಬ ಆಸೆಯಿಂದ ಪೇಟೆಯ ಜಿಮ್ಗೆ ಹೋಗುತ್ತಿದ್ದ. ಅಲ್ಲಿ ಕೆಲವರು ಸಲಹೆ ನೀಡಿದಂತೆ ಬೇಗನೆ ಮಸಲ್ಸ್ ಬರಲಿ ಎಂದು ಕೆಲವು ಪ್ರೋಟೀನ್ ಪೌಡರ್ ಮತ್ತು ಮಾತ್ರೆಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದ್ದ. ಹಳ್ಳಿಯ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಇವುಗಳನ್ನು ಬಳಸುತ್ತಿದ್ದ. ನಮಗೆ ಅರಿವಿಲ್ಲದೆ ವಿಷಯವೇನೆಂದರೆ ಗುಣಮಟ್ಟವಿಲ್ಲದ ಇಂತಹ ಸಪ್ಲಿಮೆಂಟ್ಸ್ ಹೃದಯದ ಸ್ನಾಯುಗಳ ಮೇಲೆ ಮತ್ತು ರಕ್ತದೊತ್ತಡದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಕಾರ್ತಿಕ್ನಂತಹ ಎಷ್ಟೋ ಹುಡುಗರು ಇಂದು ಅತಿ ವೇಗವಾಗಿ ದೇಹವನ್ನು ಉರಿಗೊಳಿಸಲು ಹೋಗಿ ಹೃದಯವನ್ನು ಅಪಾಯಕ್ಕೆ ದೂಡುತ್ತಿದ್ದಾರೆ. ಜಿಮ್ನಲ್ಲಿ ಮಾಡುವ ಅತಿಯಾದ ವ್ಯಾಯಾಮ ಮತ್ತು ಶರೀರದ ಸಾಮರ್ಥ್ಯಕ್ಕೂ ಮೀರಿದ ತೂಕ ಎತ್ತುವಿಕೆ ಹೃದಯದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಕಾರ್ತಿಕ್ ಕೂಡ ಅದೇ ತಪ್ಪು ಮಾಡಿದ. ಹಗಲು ಹೊತ್ತಿನಲ್ಲಿ ಹೊಲದ ಕೆಲಸ ಮಾಡಿದರೂ ದಣಿದರೂ ಸಂಜೆ ಮತ್ತೆ ಜಿಮ್ನಲ್ಲಿ ಹೋಗಿ ಅತಿಯಾಗಿ ಕಷ್ಟಪಡುತ್ತಿದ್ದ. ದೇಹಕ್ಕೆ ವಿಶ್ರಾಂತಿ ನೀಡದೆ ಹೀಗೆ ಒತ್ತಡ ಹೇರುವುದು ಹೃದಯದ ಕ್ರಿಯೆಯನ್ನು ಏರುಪೇರು ಮಾಡುತ್ತದೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಕಂಡುಬರುತ್ತಿರುವ ನಿದ್ರೆಯ ಕೊರತೆ. ಕಾರ್ತಿಕ್ ರಾತ್ರಿ ತಡವಾಗಿ ಮಲಗುತ್ತಿದ್ದ. ಮೊಬೈಲ್ನಲ್ಲಿ ವಿಡಿಯೋಗಳನ್ನು ನೋಡುತ್ತಾ ಅಥವಾ ಕೆಲಸದ ಯೋಚನೆ ಮಾಡುತ್ತಾ ನಿದ್ರೆಯನ್ನು ಕಡೆಗಣಿಸುತ್ತಿದ್ದ. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ನಿದ್ರೆ ಇಲ್ಲದಿದ್ದರೆ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಹೆಚ್ಚಾಗುತ್ತದೆ. ಇದು ರಕ್ತನಾಳಗಳಲ್ಲಿ ಉರಿಯೂತ ಇನ್ಫ್ಲಮೇಷನ್ ಉಂಟು ಮಾಡಿ ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಕಾರ್ತಿಕ್ ಒಬ್ಬ ಆರೋಗ್ಯವಂತ ಯುವಕನಾಗಿ ಕಂಡರೂ ಒಳಗಿನಿಂದ ಅವನ ಹೃದಯ ಸೋಲುತ್ತಿತ್ತು. ಅಂದು ಆ ಗ್ಯಾಸ್ಟ್ರಿಕ್ ನೋವು ಬಂದಾಗ ಅದು ಹೃದಯದ ಕೊನೆಯ ಎಚ್ಚರಿಕೆಯಾಗಿತ್ತು. ನಾನು ಸುಸ್ತಾಗಿದ್ದೇನೆ, ನನಗೆ ವಿಶ್ರಾಂತಿ ಬೇಕು, ಚಿಕಿತ್ಸೆ ಬೇಕು ಎಂದು ಹೃದಯ ಅರಚುತ್ತಿತ್ತು. ಆದರೆ ಕಾರ್ತಿಕ್ ಮಾತ್ರ ಆ ಕೂಗನ್ನು ಕೇಳಿಸಿಕೊಳ್ಳದೆ ಬರೀ ಮಾತ್ರೆ ನುಂಗಿ ಸುಮ್ಮನಾದ. ಸಾವಿನ ನಂತರ ಡಾಕ್ಟರ್ ಹೇಳಿದ ಮಾತು ಇಡೀ ಹಳ್ಳಿಯ ಯುವಕರಿಗೆ ಪಾಠವಾಗಿತ್ತು. ಹೃದಯಕ್ಕೆ ವಯಸ್ಸಿನ ಹಂಗಿಲ್ಲ, ಅದು ಚಟಗಳ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ನಿಮ್ಮ ಜೀವನ ಶೈಲಿ, ಆಹಾರ ಮತ್ತು ನೀವು ನೀಡುವ ವಿಶ್ರಾಂತಿಯ ಮೇಲೆ ಅದು ನಿಂತಿದೆ. ಕಾರ್ತಿಕ್ನ ಸಾವಿನ ಸುದ್ದಿ ಸುತ್ತಮುತ್ತಲ ಹಳ್ಳಿಗಳಿಗೂ ಹಬ್ಬಿತು. ಅವನ ಸ್ನೇಹಿತರು ಮತ್ತು ಸಮವಯಸ್ಕರು ಒಂದು ದಿನ ಕಾರ್ತಿಕ್ನ ಮನೆಗೆ ಬಂದು ಅವನ ತಂದೆಯ ಮುಂದೆ ಕುಳಿತರು. ಎಲ್ಲರ ಕಣ್ಣಲ್ಲೂ ಒಂದು ರೀತಿಯ ಆತಂಕವಿತ್ತು. ಅಂಕಲ್, ಕಾರ್ತಿಕ್ ಮಾಡಿದ್ದು ದೊಡ್ಡ ತಪ್ಪು ಅಂತ ನಮಗೀಗ ಅರ್ಥವಾಗಿದೆ. ಆದರೆ ನಮ್ಮಂಥ ಯುವಕರು ಇನ್ನು ಮುಂದೆ ಇಂತಹ ಮಿಸ್ಟೇಕ್ ಮಾಡಬಾರ್ದು ಅಂದರೆ ನಾವು ಏನೇನು ಜಾಗ್ರತೆ ತಗೋಬೇಕು ಅಂತ ಕೇಳಿದರು. ಆಗ ಕಾರ್ತಿಕ್ನ ತಂದೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಮಗೆ ತಿಳಿಸಿದ ಕೆಲವು ಮುಖ್ಯವಾದ ಎಚ್ಚರಿಕೆಗಳನ್ನು ಅವರಿಗೆ ವಿವರಿಸಲು ಶುರು ಮಾಡಿದರು. ನೋಡಿ ಮಕ್ಕಳೇ, ಮೊದಲನೇದಾಗಿ ನಿಮ್ಮ ದೇಹ ಕೊಡುವ ಸಿಗ್ನಲ್ಗಳನ್ನು ಯಾವತ್ತೂ ಕಡೆಗಣಿಸಬೇಡಿ. ಎದೆ ನೋವು ಬರೀ ಎದೆಯಲ್ಲೇ ಇರಬೇಕಲ್ಲ. ಎದೆಯ ಎಡಭಾಗದಲ್ಲಿ ಸಣ್ಣದಾಗಿ ನೋವು ಶುರುವಾಗಿ ಅದು ನಿಮ್ಮ ಎಡಗೈ ಬೆರಳುಗಳವರೆಗೂ ಹರಡುತ್ತಿದ್ದರೆ ಅಥವಾ ಕೆಲ ದವಡೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಂಡರೆ ಅದು ಹೃದಯದ ತೊಂದರೆ ಇರಬಹುದು. ಎರಡನೇದಾಗಿ ಅತಿಯಾದ ಆಯಾಸ. ಮೊದಲಿನ ಹಾಗೆ ಮೆಟ್ಟಿಲು ಹತ್ತುವಾಗ ಅಥವಾ ಸ್ವಲ್ಪ ದೂರ ನಡೆಯುವಾಗ ನಿಮಗೆ ಹಿಂದೆಂದೂ ಆಗದಷ್ಟು ಸುಸ್ತಾಗಿದ್ದರೆ ಅಥವಾ ದಮ್ಮು ಬಂದಂತೆ ಅನ್ನಿಸುತ್ತಿದ್ದರೆ ತಕ್ಷಣವೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಹೃದಯಕ್ಕೆ ರಕ್ತವನ್ನು ಪಂಪ್ ಮಾಡಲು ಕಷ್ಟವಾಗುತ್ತಿದೆ ಎಂದರ್ಥ. ಕಾರ್ತಿಕ್ ಕಳೆದ ಕೆಲವು ದಿನಗಳಿಂದ ಸಣ್ಣದಾಗಿ ನಡೆಯುವಾಗಲೂ ಸುಸ್ತಾಗುತ್ತಿದ್ದಾನೆ ಎಂದು ಹೇಳಿದ್ದ. ನಾವೇ ಅದನ್ನು ಕೆಲಸದ ಆಯಾಸ ಅಂದುಕೊಂಡು ಸುಮ್ಮನಾಗಿದ್ದೆವು.
ಮೂರನೇ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಕಾರ್ತಿಕ್ಗೆ ಆ 15 ದಿನಗಳ ಹಿಂದೆ ಬಂದಿದ್ದು ಇದೆ. ಇದರಲ್ಲಿ ಎದೆ ನೋವು ತೀವ್ರವಾಗಿ ಇರುವುದಿಲ್ಲ, ಬದಲಾಗಿ ತೀವ್ರವಾದ ಅಸಿಡಿಟಿ ಅಥವಾ ಹೊಟ್ಟೆಯ ಮೇಲ್ಭಾಗದಲ್ಲಿ ಉಬ್ಬರ ಬಂದಂತೆ ಅನಿಸುತ್ತದೆ. ಈ ಸಮಯದಲ್ಲಿ ಒಂದು ಸಣ್ಣ ಇಸಿಜಿ ಅಥವಾ ಟ್ರಾಫೋನಿನ್ ಎಂಬ ರಕ್ತದ ಪರೀಕ್ಷೆ ಮಾಡಿಸಿದರೆ ಹೃದಯದ ಸ್ನಾಯುಗಳಿಗೆ ಹಾನಿಯಾಗಿದೆಯೇ ಇಲ್ಲವೇ ಎಂಬುದು ಖಚಿತವಾಗಿ ತಿಳಿಯುತ್ತದೆ. 100 ರೂಪಾಯಿಯ ಪರೀಕ್ಷೆ ಮಾಡಿಸುವುದಕ್ಕೆ ಸೋಂಬೇರಿತನ ಪಟ್ಟು ನಾವು ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟರೂ ಸಿಗದ ಮಗನನ್ನು ಕಳೆದುಕೊಂಡಿದ್ದೇವೆ. ಅವರ ಮಾತು ಕೇಳುತ್ತಾ ಯುವಕರು ಮೌನವಾಗದರು. ಹಳ್ಳಿಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಇರಬಹುದು, ಆದರೆ ಜಾಗೃತಿ ಇದ್ದರೆ ಯಾವುದನ್ನಾದರೂ ತಡೆಯಬಹುದು ಎಂದು ಅವರಿಗೆ ಅರ್ಥವಾಯಿತು. ಕಾರ್ತಿಕ್ನ ಸಾವಿನ ನಂತರ ನಮಗೆ ತಿಳಿಯದ ಮತ್ತೊಂದು ಆಘಾತಕಾರಿ ಸತ್ಯವೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ರಕ್ತದ ಘರಣೆ, ಬ್ಲಡ್ ಕ್ಲಾಟ್ಸ್ ಕಟ್ಟುವ ಸಮಸ್ಯೆ ಹೆಚ್ಚಾಗುತ್ತಿದೆ. ಇದಕ್ಕೆ ನಮ್ಮ ಬದಲಾದ ಆಹಾರ ಪದ್ಧತಿಯೂ ಒಂದು ಕಾರಣ. ಕಾರ್ತಿಕ್ನ ಸಾವಿನ ನಂತರ ಅವನ ಮನೆಯ ಅಡಿಗೆ ಮನೆಯಲ್ಲಿದ್ದ ವಸ್ತುಗಳನ್ನು ಗಮನಿಸಿದಾಗ ಮತ್ತೊಂದು ಕಟು ಸತ್ಯ ಬಯಲಿಗೆ ಬಂತು. ಕಾರ್ತಿಕ್ ಕೆಲಸದ ಒತ್ತಡದಲ್ಲಿ ಮನೆಗೆ ಬರುವಾಗ ತರುತ್ತಿದ್ದ ಪ್ಯಾಕೆಟ್ ಆಹಾರಗಳು, ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂಶವಿರುವ ತಿಂಡಿಗಳು ಅವನ ರಕ್ತದೊತ್ತಡವನ್ನು ಸದ್ದಿಲ್ಲದೆ ಹೆಚ್ಚಿಸುತ್ತಿದ್ದವು. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಮಗೆ ಬಿಪಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಾವು ಗಟ್ಟಿಮುಟ್ಟಾಗಿದ್ದೇವೆ ಎಂಬ ನಂಬಿಕೆ ಇದೆ. ಆದರೆ ಕಾರ್ತಿಕ್ನ ವಿಷಯ ಆಗಿದ್ದೇ ಬೇರೆ. ಅವನು ಕೆಲಸಕ್ಕೆ ಹೋದಾಗ ಸಿಕ್ಕಲ್ಲಿ ಕುಡಿಯುತ್ತಿದ್ದ ಸೋಡಾ ಮತ್ತು ಎನರ್ಜಿ ಡ್ರಿಂಕ್ಸ್ಗಳು ಅವನ ದೇಹದಲ್ಲಿ ಸಕ್ಕರೆಯ ಮಟ್ಟವನ್ನು ಏರಿಸಿದ್ದವು. ಅತಿಯಾದ ಸಕ್ಕರೆ ರಕ್ತನಾಳಗಳ ಒಳಗೋಡೆಯನ್ನು ಹಾನಿಗೊಳಿಸುತ್ತದೆ. ಇದರಿಂದ ಕೊಲೆಸ್ಟ್ರಾಲ್ ಸುಲಭವಾಗಿ ರಕ್ತನಾಳಗಳಲ್ಲಿ ಅಂಟಿಕೊಳ್ಳಲು ಶುರುವಾಗುತ್ತದೆ. ಕಾರ್ತಿಕ್ಗೆ 23 ವರ್ಷವಾದರೂ ಅವನ ರಕ್ತನಾಳಗಳ ಸ್ಥಿತಿ ಒಬ್ಬ 50 ವರ್ಷದ ವ್ಯಕ್ತಿಯಂತಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಟ್ರಾನ್ಸ್ ಫ್ಯಾಟ್. ಹೋಟೆಲ್ಗಳಲ್ಲಿ ಅಥವಾ ಬೇಕರಿಗಳಲ್ಲಿ ಪದೇ ಪದೇ ಕಾಯಿಸಿದ ಎಣ್ಣೆಯಲ್ಲಿ ಮಾಡಿದ ತಿಂಡಿಗಳನ್ನು ತಿಂದಾಗ ಈ ಜಿಡ್ಡು ರಕ್ತನಾಳಗಳಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಳುತ್ತದೆ. ಇದು ಹೃದಯಕ್ಕೆ ರಕ್ತ ಹೋಗುವ ದಾರಿಯನ್ನು ಕಿರಿದುಗೊಳಿಸುತ್ತದೆ. ಕಾರ್ತಿಕ್ ಆ ದಿನಗಳಲ್ಲಿ ಆಯಾಸಗೊಂಡಾಗಲೆಲ್ಲ ಇನ್ನೊಂದು ಕಪ್ ಕಾಫಿ ಕುಡಿದರೆ ಅಥವಾ ಸೋಡಾ ಕುಡಿದರೆ ಸರಿ ಹೋಗುತ್ತೆ ಎಂದುಕೊಳ್ಳುತ್ತಿದ್ದನೇ ಹೊರತು ಅದು ತನ್ನ ಹೃದಯದ ಕೂಗು ಎಂದು ಭಾವಿಸಿರಲಿಲ್ಲ. ಇನ್ನೊಂದು ವಿಷಯವೇನೆಂದರೆ ಕಾರ್ತಿಕ್ ರಾತ್ರಿ ಹೊತ್ತು ಸರಿಯಾಗಿ ನೀರು ಕುಡಿಯುತ್ತಿರಲಿಲ್ಲ. ದೇಹದಲ್ಲಿ ನೀರಿನಾಂಶ ಕಡಿಮೆಯಾದಾಗ ರಕ್ತ ದಪ್ಪ ಆಗುತ್ತದೆ, ಡಿಹೈಡ್ರೇಷನ್. ರಕ್ತ ದಪ್ಪಗಾದಾಗ ಹೃದಯ ಅದನ್ನು ಪಂಪ್ ಮಾಡಲು ಅತಿಯಾದ ಕಷ್ಟಪಡುತ್ತದೆ. ಇದು ಕೂಡ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಕಾರ್ತಿಕ್ನ ಅಂತಿಮ ರಿಪೋರ್ಟ್ ಬಂದಾಗ ಅವನ ರಕ್ತದಲ್ಲಿ ವಿಪರೀತ ಜಿಡ್ಡಿನಾಂಶ ಇರುವುದು ಸಾಬೀತಾಯಿತು. ಇಂದು ನಗರದ ಯುವಕರಿರಲಿ ಅಥವಾ ಹಳ್ಳಿಯ ಯುವಕರಿರಲಿ ಯಾರಿಗೂ ಹೃದಯದ ಸಮಸ್ಯೆ ಬರಬಹುದು ಎಂಬ ದೊಡ್ಡ ಎಚ್ಚರಿಕೆ ಇದ್ದಾಗಿತ್ತು. ಕಾರ್ತಿಕ್ನ ತಾಯಿ ಅಳುತ್ತಾ ಹೇಳುತ್ತಿದ್ದಳು, ನಾನು ನನ್ನ ಮಗನಿಗೆ ಅದೆಷ್ಟೋ ಸಲ ಹೇಳಿದ್ದೆ ಹೊರಗಡೆ ತಿನ್ನಬೇಡ ಅಂತ, ಆದರೆ ಅವನು ಕೇಳಲಿಲ್ಲ. ಆ ಒಂದು ಚಿಕ್ಕ ಆಸೆಗೆ ಇವತ್ತು ಇಡೀ ಬದುಕೆ ಬಲಿಯಾಯಿತು. ಕಾರ್ತಿಕ್ ಮರಣದ ಅಂತಿಮ ಕ್ಷಣಗಳ ಬಗ್ಗೆ ಚರ್ಚೆ ನಡೆದಾಗ ಒಂದು ಭಯಾನಕ ಸತ್ಯ ಹೊರಬಂತು. ಅದು ಗೋಲ್ಡನ್ ಅವರ್ ಅಂದ್ರೆ ಪ್ರಾಣ ಉಳಿಸಬಹುದಾದ ಆ ಒಂದು ಅಮೂಲ್ಯ ಗಂಟೆಯ ನಿರ್ಲಕ್ಷ್ಯ. ಕಾರ್ತಿಕ್ಗೆ ಅವತ್ತು ಬೆಳಿಗ್ಗೆ ತೀವ್ರವಾದ ನೋವು ಕಾಣಿಸಿಕೊಂಡಾಗ ಅವನು ತಕ್ಷಣವೇ ಕುಸಿದು ಬೀಳಲಿಲ್ಲ. ಮೊದಲ 2 ನಿಮಿಷ ಅವನು ಎದೆ ಹಿಡಿದುಕೊಂಡು ಒದ್ದಾಡಿದ. ಆಗ ಮನೆಯವರು ಗಾಬರಿಯಿಂದ ಅವನಿಗೆ ನೀರು ಕುಡಿಸಲು ಪ್ರಯತ್ನಿಸಿದರು ಮತ್ತು ಅವನನ್ನು ಮಲಗಿಸಿದರು. ನೋಡಿದರು, ಇಲ್ಲಿಯೇ ಅತಿ ದೊಡ್ಡ ತಪ್ಪು ನಡೆದಿದ್ದು. ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಕಂಡಾಗ ರೋಗಿಯನ್ನು ನಡೆಸಬಾರದು ಅಥವಾ ಅತಿಯಾಗಿ ಅಲುಗಾಡಿಸಬಾರದು. ಆದರೆ ಕಾರ್ತಿಕ್ಗೆ ಪ್ರಜ್ಞೆ ತಪ್ಪುತ್ತಿದ್ದಂತೆ ಮನೆಯವರು ಅವನನ್ನು ಎಬ್ಬಿಸಲು ಪ್ರಯತ್ನಿಸಿ ಸಮಯ ವ್ಯರ್ಥ ಮಾಡಿದರು. ಅಷ್ಟೇ ಅಲ್ಲ, ಹಳ್ಳಿಯಿಂದ ಪೇಟೆಗೆ ಆಸ್ಪತ್ರೆಗೆ ಹೋಗಲು ಗಾಡಿ ವ್ಯವಸ್ಥೆ ಮಾಡುವಷ್ಟರಲ್ಲಿ ಅರ್ಧ ಗಂಟೆ ಕಳೆದು ಹೋಗುತ್ತು. ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ಕಾರ್ತಿಕ್ಗೆ ಸರಿಯಾಗಿ ಪ್ರಥಮ ಚಿಕಿತ್ಸೆ ಸಿಗಲಿಲ್ಲ. ಡಾಕ್ಟರ್ ಹೇಳಿದ ಪ್ರಕಾರ ಅಂದು ಕಾರ್ತಿಕ್ಗೆ ನೋವು ಬಂದ ತಕ್ಷಣ ಅವನನ್ನು ಸರಿಯಾದ ಸ್ಥಿತಿಯಲ್ಲಿ ಮಲಗಿಸಿ ಒಂದು ಆಸ್ಪಿರಿನ್ ಮಾತ್ರೆಯನ್ನು ಅಗಿಯಲು ಕೊಟ್ಟಿದ್ದರೆ ಅಥವಾ ನಾಲಿಗೆಯ ಕೆಳಗೆ ಇಡುವಂತಹ ಮಾತ್ರೆಗಳನ್ನು ನೀಡಿದ್ದರೆ ಆಸ್ಪತ್ರೆ ತಲುಪುವವರೆಗೂ ಅವನ ಪ್ರಾಣ ಉಳಿಯುವ ಸಾಧ್ಯತೆ ಹೆಚ್ಚಿತ್ತು. ಆಸ್ಪಿರಿನ್ ಮಾತ್ರೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆದು ರಕ್ತ ಸಂಚಾರಕ್ಕೆ ಸ್ವಲ್ಪ ದಾರಿ ಮಾಡಿಕೊಡುತ್ತಿತ್ತು. ಆದರೆ ಅರಿವಿನ ಕೊರತೆಯಿಂದ ಹಳ್ಳಿಯಲ್ಲಿ ಆ ಮನೆಯಲ್ಲಿ ಅಂತಹ ಯಾವುದೇ ಮಾತ್ರೆ ಲಭ್ಯವಿರುವುದಿಲ್ಲ. ಅಷ್ಟೇ ಅಲ್ಲ, ಕಾರ್ತಿಕ್ ಕುಸಿದು ಬಿದ್ದಾಗ ಯಾರಿಗೂ CPR ಅಂದ್ರೆ ಎದೆಯ ಮೇಲೆ ಒತ್ತಡ ಹಾಕಿ ಕೃತಕವಾಗಿ ಉಸಿರಾಟ ನೀಡುವ ವಿಧಾನ ತಿಳಿದಿರಲಿಲ್ಲ. ಹೃದಯದ ಬಡಿತ ನಿಂತಾಗ ಈ CPR ಎಂಬುದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಕಾರ್ತಿಕ್ನ ಸ್ನೇಹಿತರು ಅಲ್ಲಿಯೇ ಇದ್ದರು. ಕೇವಲ ಅಳುವುದು ಮತ್ತು ಗಾಬರಿ ಪಡುವುದರಲ್ಲೇ ಸಮಯ ಕಳೆದರು. ಕಾರ್ತಿಕ್ನ ಹೃದಯ ಬಡಿತ ನಿಂತ 5 ನಿಮಿಷಗಳಲ್ಲಿ CPR ಮಾಡಿದ್ದರೆ ಆ ಯುವಕ ಇನ್ನೂ ನಮ್ಮ ಮುಂದೆ ಇರುತ್ತಿದ್ದ.
ಕಾರ್ತಿಕ್ನ ಸಾವಿನ ಈ ಘಟನೆ ನಮಗೆ ಕಲಿಸುವ ಪಾಠವೆಂದರೆ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ನಮಗಿರಬೇಕು. ಮನೆಯಲ್ಲಿ ಒಬ್ಬ ಹಿರಿಯರಿರಲಿ ಅಥವಾ ಯುವಕನಿರಲಿ, ಎದೆ ನೋವು ಅಂದಾಗ ಅದನ್ನು ಗ್ಯಾಸ್ಟ್ರಿಕ್ ಎಂದು ನಿರ್ಲಕ್ಷಿಸುವ ಬದಲು ತಕ್ಷಣವೇ ವೈದ್ಯಕೀಯ ಸಹಾಯ ಪಡೆಯುವುದು ಮತ್ತು ಪ್ರಥಮ ಚಿಕಿತ್ಸೆಯ ಬಗ್ಗೆ ತಿಳಿದಿರುವುದು ಎಷ್ಟು ಮುಖ್ಯ ಎಂಬುದು ಕಾರ್ತಿಕ್ನ ಬಲಿಯಿಂದ ಸಾಬೀತಾಯಿತು. ಕಾರ್ತಿಕ್ನ ಸಾವಿನ ನಂತರ ಆಮೇಲೆ ಸ್ಮಶಾನದ ಮೌನಕ್ಕೆ ಶರಣಾಗಿತ್ತು. ಕಾರ್ತಿಕ್ನ ಸಾವಿನ ನಂತರ ಆ ಮನೆ ಸ್ಮಶಾನದ ಮೌನಕ್ಕೆ ಶರಣಾಗಿತ್ತು. ಮಗನ ಕೋಣೆಯಲ್ಲಿದ್ದ ಅವನ ಬಟ್ಟೆಗಳು, ಅವನ ಬಳಸುತ್ತಿದ್ದ ಮೊಬೈಲ್ ಎಲ್ಲವನ್ನು ನೋಡಿದಾಗಲೆಲ್ಲ ಆ ತಂದೆ ತಾಯಿಯ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಆದರೆ ಒಂದು ದಿನ ಕಾರ್ತಿಕ್ನ ತಂದೆ ಒಂದು ದೃಢ ನಿರ್ಧಾರ ಮಾಡಿದರು. ನಮ್ಮ ಮಗ ಅರಿವಿಲ್ಲದೆ ಪ್ರಾಣ ಕಳೆದುಕೊಂಡ, ಆದರೆ ಇನ್ಯಾವ ತಂದೆ ತಾಯಿಗೂ ಈ ಪರಿಸ್ಥಿತಿ ಬರಬಾರದು ಎಂದುಕೊಂಡು ಕಾರ್ತಿಕ್ನ ನೆಪದಲ್ಲಿ ಆ ಹಳ್ಳಿಯಲ್ಲಿ ಒಂದು ಸಣ್ಣ ಜಾಗೃತಿ ಅಭಿಯಾನ ಶುರು ಮಾಡಿದರು. ಅವರು ಹಳ್ಳಿಯ ಪ್ರತಿ ಮನೆಗೂ ಹೋಗಿ ಒಂದು ಸಣ್ಣ ಕಿಟ್ ನೀಡಲು ಶುರು ಮಾಡಿದರು. ಆ ಕಿಟ್ನಲ್ಲಿ ಇದ್ದದ್ದು ಕೇವಲ 3 ವಸ್ತುಗಳು: ಒಂದು ಆಸ್ಪಿರಿನ್ ಮಾತ್ರೆ, ಒಂದು ಎದೆ ನೋವಿಗೆ ಬಳಸುವ ಎಮರ್ಜೆನ್ಸಿ ಮಾತ್ರೆ ಮತ್ತು ಗ್ಯಾಸ್ಟ್ರಿಕ್ ಹಾಗೂ ಹಾರ್ಟ್ ಅಟ್ಯಾಕ್ ನಡುವಿನ ವ್ಯತ್ಯಾಸ ತಿಳಿಸುವ ಒಂದು ಸಣ್ಣ ಪತ್ರ. ನಿಮ್ಮ ಮನೆಯಲ್ಲಿ ಯುವಕರಿರಲಿ ಅಥವಾ ಮುದುಕರಿರಲಿ, ಯಾರಿಗೇ ಎದೆ ನೋವು ಬಂದರೂ ಮೊದಲು ಈ ಮಾತ್ರೆ ಕೊಡಿ, ಆಮೇಲೆ ಆಸ್ಪತ್ರೆಗೆ ಹೋಗಿ ಎಂದು ಅವರು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದರು. ಅವರು ಹಳ್ಳಿಯ ಯುವಕರಿಗೆ ಮತ್ತೊಂದು ಕಿವಿ ಮಾತು ಹೇಳಿದರು: ಮಕ್ಕಳೇ, ನೀವು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮ ಶರೀರದ ಒಳಗಿರುವ ಹೃದಯವನ್ನ ಮರೆತು ಬಿಡಬೇಡಿ. ಅತಿಯಾದ ವ್ಯಾಯಾಮ, ರಾತ್ರಿ ಇಡೀ ಮೊಬೈಲ್ ನೋಡುವುದು, ಹೊರಗಿನ ಎಣ್ಣೆ ಪದಾರ್ಥಗಳನ್ನು ತಿನ್ನುವುದು, ಇವೆಲ್ಲವೂ ನಿಮ್ಮ ಹೃದಯಕ್ಕೆ ನೀವು ನೀಡುತ್ತಿರುವ ವಿಷ. ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಬರೋಲ್ಲ ಅನ್ನೋ ಭ್ರಮೆಯಿಂದ ಹೊರಬನ್ನಿ. ಆರೋಗ್ಯ ಅನ್ನೋದು ಕೇವಲ ನೋಡೋಕೆ ಗಟ್ಟಿಮುಟ್ಟಾಗಿರೋದಿಲ್ಲ, ಒಳಗಿನಿಂದಲೂ ಸುಸ್ಥಿತಿಯಲ್ಲಿ ಇರುವುದು. ಕಾರ್ತಿಕ್ನ ತಾಯಿ ಕೂಡ ಅಕ್ಕಪಕ್ಕದ ಮನೆಯ ಹೆಣ್ಣು ಮಕ್ಕಳಿಗೆ ಅಡುಗೆಯಲ್ಲಿ ಬಳಸುವ ಎಣ್ಣೆಯ ಬಗ್ಗೆ ಮತ್ತು ಉಪ್ಪಿನ ಬಳಕೆಯ ಬಗ್ಗೆ ಎಚ್ಚರಿಕೆ ನೀಡಲು ಶುರು ಮಾಡಿದರು. ಮಗನನ್ನು ಕಳೆದುಕೊಂಡ ಆ ನೋವನ್ನೇ ಅವರು ಸಮಾಜದ ಸೇವೆಯನ್ನಾಗಿ ಬದಲಿಸಿಕೊಂಡರು. ಕಾರ್ತಿಕ್ ಹೋದರೂ ಅವನ ಹೆಸರಿನಲ್ಲಿ ಆ ಹಳ್ಳಿಯ 10 ಯುವಕರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈಗ ಆ ಹಳ್ಳಿಯಲ್ಲಿ ಯಾರಿಗೆ ಎದೆನೋವು ಬಂದರೆ ಯಾರೂ ನಿರ್ಲಕ್ಷ್ಯ ಮಾಡುವುದಿಲ್ಲ. ಮೊದಲು ಆಸ್ಪತ್ರೆಗೆ ಹೋಗಿ ECG ಮಾಡಿಸಿಕೊಳ್ಳುವ ಸಂಸ್ಕೃತಿ ಅಲ್ಲಿ ಶುರುವಾಗಿದೆ. ಕಾರ್ತಿಕ್ನ ಕತೆ ಕೇವಲ ಒಬ್ಬ ಯುವಕನ ಸಾವಿನ ಕಥೆಯಲ್ಲ, ಇದು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಕರೆ. ನಾವು ಮಾಡುತ್ತಿರುವ ಸಣ್ಣ ತಪ್ಪುಗಳು ನಮ್ಮ ಸುತ್ತಮುತ್ತಲಿರುವವರ ಪ್ರಾಣಕ್ಕೆ ಹೇಗೆ ಸಂಚಾಕಾರ ತರಬಹುದು ಎಂಬುದಕ್ಕೆ ಕಾರ್ತಿಕ್ನ ಜೀವನ ಒಂದು ಪಾಠ. ಆದರೆ ಈ ಎಲ್ಲದರ ನಡುವೆ ಕಾರ್ತಿಕ್ ಸಾಯುವ ಮುನ್ನ ತನ್ನ ಡೈರಿಯಲ್ಲಿ ಬರೆದಿದ್ದ ಆ ಒಂದು ಸಾಲು ಎಲ್ಲರ ಕಣ್ಣ ಒದ್ದೆ ಮಾಡುವಂತಾಯಿತು. ಕಾರ್ತಿಕ್ನ ಸಾವಿನ ನಂತರ ಅವನ ವಸ್ತುಗಳನ್ನು ಅವಲೋಕಿಸುವಾಗ ಅವನ ಡೈರಿಯ ಕೊನೆಯ ಪುಟದಲ್ಲಿ ಬರೆದಿದ್ದ ಆ ಸಾಲುಗಳು ಎಲ್ಲರ ಎದೆ ಸೀಳುವಂತಿತ್ತು. ಅದರಲ್ಲಿ ಅವನು ಹೀಗೆ ಬರೆದಿದ್ದ: ಇವತ್ತು ಕೆಲಸ ಮುಗಿಸಿ ಬರುವಾಗ ತುಂಬಾ ಸುಸ್ತಾಗ್ತಿದೆ, ಎದೆಯಲ್ಲಿ ಏನೋ ಒಂಥರ ಭಾರ, ಅಮ್ಮನಿಗೆ ಹೇಳಿದ್ರೆ ಗಾಬರಿ ಪಡ್ತಾರೆ ಅಂತ ಸುಮ್ಮನಾದೆ. ನಾಳೆ ಹೇಗಿದ್ರು ಸಂಡೇ ಅಲ್ವಾ, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು. ಆದರೆ ಕಾರ್ತಿಕ್ಗೆ ಆ ನಾಳೆ ಅನ್ನೋದು ಬರಲೇ ಇಲ್ಲ. ತಾನು ಪ್ರೀತಿಸುವ ಅಮ್ಮನಿಗೆ ಗಾಬರಿ ಮಾಡಬಾರ್ದು ಅನ್ನೋ ಅವನ ಕಾಳಜಿಯೇ ಕೊನೆಗೆ ಆ ತಾಯಿಗೆ ಜನ್ಮವಿಡೀ ಅಳುವಂತಹ ಸ್ಥಿತಿ ತಂದೊಡ್ಡಿತು. ಕಾರ್ತಿಕ್ ತನ್ನ ನೋವನ್ನು ಮರೆಮಾಚಿದ್ದು ಮತ್ತು ನಿರ್ಲಕ್ಷ್ಯ ಮಾಡಿದ್ದು ಅವನ ಜೀವನದ ಅತಿ ದೊಡ್ಡ ಮತ್ತು ಕೊನೆಯ ತಪ್ಪಾಗಿತ್ತು. ಗೆಳೆಯರೇ, ಕಾರ್ತಿಕ್ನ ಈ ಕತೆ ನಮಗೆ ಕೆಲವು ಕಟು ಸತ್ಯಗಳನ್ನು ಕಲಿಸುತ್ತದೆ. 1. ದೇಹದ ಮಾತನ್ನು ಕೇಳಿ. ನಿಮ್ಮ ದೇಹದಲ್ಲಿ ಆಗುವ ಸಣ್ಣ ಸಣ್ಣ ಬದಲಾವಣೆಗಳನ್ನು, ವಿಪರೀತ ಬೆವರುವಿಕೆ ಅಥವಾ ಅಸಾಮಾನ್ಯ ಆಯಾಸವನ್ನು ಇವತ್ತು ಕೆಲಸ ಜಾಸ್ತಿ ಆಯಿತು ಅಂತ ನೆಗ್ಲೆಕ್ಟ್ ಮಾಡಬೇಡಿ. 2. ಗ್ಯಾಸ್ಟ್ರಿಕ್ ಎಂಬ ಭ್ರಮೆ. ಎಲ್ಲ ಎದೆನೋವು ಗ್ಯಾಸ್ಟ್ರಿಕ್ ಅಲ್ಲ. ಅದರಲ್ಲೂ ಎದೆನೋವಿನ ಜೊತೆ ಬೆವರು ಅಥವಾ ಉಸಿರಾಟದ ತೊಂದರೆ ಇದ್ದರೆ ಅದು 100% ಎಚ್ಚರಿಕೆಯ ಗಂಟೆ. 3. ಸಮಯದ ಪ್ರಜ್ಞೆ. ಹಾರ್ಟ್ ಅಟ್ಯಾಕ್ ಆದಾಗ ಮೊದಲ 1 ಗಂಟೆ ತುಂಬ ಮುಖ್ಯ. ಮನೆಯಲ್ಲಿ ಆಸ್ಪಿರಿನ್ ನಂತಹ ತುರ್ತು ಮಾತ್ರೆಗಳನ್ನು ಇಟ್ಟುಕೊಳ್ಳುವುದು ಮತ್ತು CPR ಬಗ್ಗೆ ಕನಿಷ್ಠ ಜ್ಞಾನ ಹೊಂದಿರುವುದು ಜೀವ ಉಳಿಸಬಹುದು. 4. ಯುವ ಜನತೆಯ ಜೀವನ ಶೈಲಿ. 23 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಬರುತ್ತಿದೆ ಅಂದರೆ ನಮ್ಮ ಆಹಾರ, ನಿದ್ರೆ ಮತ್ತು ಮಾನಸಿಕ ಒತ್ತಡದ ಮೇಲೆ ನಾವು ನಿಯಂತ್ರಣ ಹೊಂದಿರಲೇಬೇಕು. ಸ್ಪೆಷಲ್ ಮೆಸೇಜ್. ನೋಡಿದ್ರಲ್ಲ ಸ್ನೇಹಿತರೆ, ಕಾರ್ತಿಕ್ ಒಬ್ಬ ಆರೋಗ್ಯವಂತ ಹಳ್ಳಿ ಹುಡುಗನಾಗಿದ್ದರೂ ಕೇವಲ ಅರಿವಿನ ಕೊರತೆಯಿಂದ ಪ್ರಾಣ ಕಳೆದುಕೊಂಡ. ಒಬ್ಬ ಫಾರ್ಮಸಿಸ್ಟ್ ಆಗಿ ನಾನು ನಿಮಗೆ ಹೇಳೋದು ಇಷ್ಟೇ: ಮೆಡಿಕಲ್ ಶಾಪ್ಗೆ ಹೋಗಿ ನೀವೇ ಸ್ವತಃ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ನುಂಗೋ ಬದಲು
ಆ ನೋವು ಯಾಕೆ ಬರ್ತಿದೆ ಅಂತ ಯೋಚಿಸಿ. ಎಷ್ಟೋ ಬಾರಿ ನಾವು ತಗೊಳ್ಳೋ ಒಂದು ಸಣ್ಣ ಗ್ಯಾಸ್ಟ್ರಿಕ್ ಮಾತ್ರೆ ಕೂಡ ದೊಡ್ಡ ಅಪಾಯದ ಮುನ್ಸೂಚನೆಯನ್ನೇ ಅಡಗಿಡಿಸಿಬಿಡಬಹುದು. ಆರೋಗ್ಯ ಅನ್ನೋದು ನಾವು ಕಳೆದುಕೊಂಡ ಮೇಲೆ ಹುಡುಕೋ ವಸ್ತುವಲ್ಲ, ಅದು ಪ್ರತಿ ಕ್ಷಣವೂ ನಾವು ಕಾಪಾಡಿಕೊಳ್ಳಬೇಕಾದ ಆಸ್ತಿ. ಈ ವಿಡಿಯೋವನ್ನು ಕೇವಲ ಒಂದು ಕಥೆಯಾಗಿ ನೋಡಬೇಡಿ, ಇದನ್ನು ನಿಮ್ಮ ಮನೆಯವರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರಿಗೆ ಗೊತ್ತು, ನೀವು ಶೇರ್ ಮಾಡೋ ಈ ಮಾಹಿತಿ ನಾಳೆ ಇನ್ನೊಬ್ಬ ಕಾರ್ತಿಕ್ನ ಪ್ರಾಣ ಉಳಿಸಬಹುದು. ಜಾಗೃತರಾಗಿರಿ, ಆರೋಗ್ಯವಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಫಾರ್ಮಸಿಸ್ಟ್ ಮಾಮ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನಮ್ಮಂತಹ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ನೀಡಲು ಸ್ಫೂರ್ತಿ ನೀಡುತ್ತೆ. ಮುಂದಿನ ಭಾಗದಲ್ಲಿ ಮತ್ತೊಂದು ಮುಖ್ಯವಾದ ಆರೋಗ್ಯ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.